ಎನಿ ಲೀಡರ್ ಫಾಸ್ಟಾಗಿ ಶೇರ್ ಮಾಡ್ಕೊಡಿ. ಹ್ಯಾಂಡ್ ರೈಸ್ ಮಾಡಿ. ಶರಣಪ್ಪ ಅವರೊಬ್ಬರೇ ಅಟೆಂಡ್ ಮಾಡಿದ್ದೆ ನೀನೆ. ಎಲ್ಲರೂ ಕಾಲಲ್ಲಿ ಬಿಸಿ ಇರ್ತಿರೋದು. ತುಂಬಾ ಜನ ಕಾಲ್ ಮಾಡೋದ್ರಲ್ಲಿ, ಎಲ್ಲರನ್ನ ಇನ್ವೈಟ್ ಮಾಡ್ಕೊಳ್ಳೋದ್ರಲ್ಲಿ. ಆಕ್ಷನ್ ಮಾಡಿದವರು ಶೇರ್ ಮಾಡ್ಲಿ ಗಣಿ. ಆಕ್ಷನ್ ಮಾಡಿದವರು ಕೂಡ ಶೇರ್ ಮಾಡ್ಲಿ. ಆಕ್ಷನ್ ಮಾಡಿದ ಇನ್ನೇ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಇವತ್ತಿನ ಸೆಷನ್ ಬೇರೆ ಇದೆ. ಓಕೆ, ತಿಪ್ಪಣ್ಣ ಅವರು ಶೇರ್ ಮಾಡ್ತೀರಾ? ಸೊ ನಿನ್ನೆ ಸೆಷನ್ ಹೇಗಿತ್ತು, ಏನ್ ಆಕ್ಷನ್ ಮಾಡಿದ್ರಿ, ಯಾವ ರೀತಿ ನಿಮ್ಗೆ ಹೊಸ ವರ್ಷಕ್ಕೆ ಸವಿತಾ ಮೇಡಮ್ ಕೊಟ್ಟಿರೋ ಟ್ರೈನಿಂಗ್ ಯಾವ ರೀತಿ ನಿಮ್ಗೆ ಹೆಲ್ಪ್ ಆಯ್ತು ಅನ್ನೋದ್ರ ಬಗ್ಗೆ ಶೇರ್ ಮಾಡಿ. ಅಥವಾ ಶರಣಪ್ಪ ಅವರು ಹ್ಯಾಂಡ್ ರೈಸ್ ಮಾಡಿದವರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕು. ಅನ್ಮ್ಯೂಟ್ ಕೊಟ್ಟಿದ್ದೀನಿ ನಾನು, ಶೇರ್ ಮಾಡಿ. ಸರ್ ನಮಸ್ತೆ ಸರ್, ಹ್ಯಾಪಿ ಮಾರ್ನಿಂಗ್ ಸರ್. ನಿನ್ನಿಂದು ಟ್ರೈನಿಂಗ್ ಅಟೆಂಡ್ ಆಗಿದವ್ರು ಸರ್. ಟಿಪ್ಸ್ ಹೇಳಿದ್ರು, ಯಾವ ಥರ ಬಿಸ್ನೆಸ್ ತರಬೇಕು, ಯಾವ ಥರ ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗಬೇಕು ಹೇಳಿದ್ರು ಸರ್. ಅದೇ ರೀತಿಯಲ್ಲಿ ನಾವು ನೀನು 100 PV ಯಾವ ಮುಖಾಂತರ ಮಾಡ್ಬೇಕಂತ ಹೇಳಿದ್ರು. ಅದೇ ರೀತಿಯಲ್ಲಿ ಇವತ್ತು ನಾನು 50 PV ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಸರ್. ರಿಟೇಲ್ ಮಾಡ್ಕೆ ಕಂಪ್ಲೀಟ್ ಮಾಡಿದ್ದೇನೆ ಸರ್. ಥ್ಯಾಂಕ್ ಯು ಸರ್ ಅವಕಾಶಕ್ಕಾಗಿ. ಥ್ಯಾಂಕ್ ಯು. ನೆಕ್ಸ್ಟ್ ತಿಪ್ಪಣ್ಣ ಅವ್ರು ರೆಡಿ ಇದ್ದೀರಾ? ಶೇರ್ ಮಾಡ್ತೀರಾ? ಥ್ಯಾಂಕ್ ಯು ಸೋ ಮಚ್ ಗುರುಜಿ. ನಿನ್ನೆ ಮೇಡಮ್ ಅವರು ಅದ್ಭುತ ಸರ್. ವಾಯ್ಸ್ ಅಡೇಬಲ್ ಇದೆ ಸರ್? ಹಾ ಸರ್, ಕೇಳಿಸ್ತಿದೆ. ಥ್ಯಾಂಕ್ ಯು ಸರ್. ನಿನ್ನೆ ಅದ್ಭುತವಾಗಿ ಕ್ಲಾಸ್ ಕೊಟ್ರು. ನಮ್ದು ನಾವು ಯಾವ ರೀತಿ ನೆಟ್ವರ್ಕ್ ಮಾಡ್ತೀವಿ ಆ ರೀತಿ ಬೆಳೆ ಕನಕ್ಲಾತ್ತ. ಮತ್ತು ನಮ್ಗೆ ಕೆಲವೊಂದು ಗುರಿ ಇರ್ತಾವ. ಹೊರಗಡೆ ಸಿಸ್ಟಮ್ ಅಲ್ಲಿ ನಮ್ಗೆ ಅವಕಾಶ ಇರೋದಿಲ್ಲ, ಮತ್ತೆ ಬೆಳೆಸಕ್ಕಿರಲ್ಲ. ಮತ್ತು ನಮ್ಮ ಕನಸಿನ ಅನ್ಸುಗಳೇನು ಸಹ ಈಡೇರ್ಸಕ್ಕಾಗಲ್ಲ. ಇಲ್ಲಿ 2 ವಿಧ ಹೇಳಿದ್ರು. ಒಂದು ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಾಡ್ಕೊಂಡಪ್ಪ ಅಂದ್ರ ಅದು ದಾರಿ ಮುಟ್ಟೆ ಮುಡ್ತು ಅಂತ ಒಂದು ನಂಬಿಕೆ ತಪ್ಪ ಅಂದ್ರ ಅದು ಆ ಸಂಕಲ್ಪ ಈಡೇರ್ತ. ಮತ್ತಿನ್ನೊಂದು ಕನಸು. ಆ ಕನಸು ಅಂದ್ರ ಇಲ್ಲಿ ಮನೇಲಿ ಆರ್ಥಿಕ ಸಮಸ್ಯೆಯಿಂದ ನಳತಿರ್ತೀವಿ, ಅಥವಾ ಯಾವುದೇ ಒಂದು ತೊಂದರೆಯಿಂದ ಇದು ಮಾಡ್ತಿರ್ತೀವಿ. ಅದು ಕನಸು ಈಡೇರಕ್ಕಾಗಲ್ಲ. ಒಳ್ಳೇದು ಕೆಟ್ಟದು ಬಹಳಷ್ಟು ಬರ್ತಾವ. ಅಲ್ಲಿ ಸಹ ತಂದೆ ತಾಯಿ ಬೆಳೆಸಕ್ ಅನ್ಕಲ್ಲ. ಇಂಥ ಒಂದು ನೆಟ್ವರ್ಕ್ ಸಿಕ್ತಪ್ಪ ಅಂದ್ರ ಒಂದು ಆ ಕನಸ ಒಂದು ಈಡೇರಿಸಬಹುದು ಅಂತ ಹೇಳಿದ್ರು. ಮತ್ತ ತಂಡ ನಾವು ಪ್ರತಿಯೊಂದಕ್ಕ ಸಪೋರ್ಟ್ ಮಾಡ್ತಾ ಹೋಗ್ಬೇಕು ತಂಡಕ್ಕೆ. ಮತ್ತು ಫಾಲೋಅಪ್ ಅಂದ್ರೆ ಸಕ್ಸಸ್ ಆಯ್ತು ಅಂತಾರೆ. ಥ್ಯಾಂಕ್ ಯು ಸರ್. ಇಲ್ಲಿ ಸ್ವಲ್ಪ ಇದಿದೆ. ಥ್ಯಾಂಕ್ ಯು. ಓವರ್ ಟು ಸರ್ ಗುರುಜಿ. ಥ್ಯಾಂಕ್ ಯು. ನೆಕ್ಸ್ಟ್ ನಾಗಲಿಂಗಯ್ಯ ಅವರು. ನಿನ್ನೆ ಟ್ರೈನಿಂಗ್ದು ಸವಿತಾ ಮೇಡಮ್ ಕೊಟ್ಟಿದ್ರು. ನಿನ್ನೆ ಈವ್ನಿಂಗ್ ಹೊಸ ವರ್ಷದ ಪ್ರಯುಕ್ತ ವಿಶೇಷವಾದ ಸೆಷನ್ ಅಟೆಂಡ್ ಮಾಡಿದಿರಿ ಎಲ್ರು. ಸೊ ಅದ್ರ ಬಗ್ಗೆ ಶೇರಿಂಗ್ ತಗೊಳ್ಳೋದಕ್ಕೆ. ಸರ್ ಗುಡ್ ಮಾರ್ನಿಂಗ್. ಸಹನೆ, ತಾಳ್ಮೆ, ಸಿಟ್ಟನ್ನು ಕಡಿಮೆ ಮಾಡ್ಕೋಬೇಕು ಎಲ್ಲ ಹೇಳಿ. ಆಮೇಲೆ ಗುರಿ, ಸಂಕಲ್ಪ ಮಾಡ್ಕೊಂಡ್ರೆ ಬಿಸ್ನೆಸ್ ಈಡೇರ್ತತಿ ಅಂತ ತಿಳಿಸ್ಕೊಟ್ರಿ. ನಂತರ ಮೀಟಿಂಗ್ ಅವನ್ನೆಲ್ಲ ಅಟೆಂಡ್ ಮಾಡಿದ್ರೆ ನಿಮಗೆ ಇನ್ನು ಹೆಚ್ಚಿನ ಜ್ಞಾನ ತಿಳಿತತಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ನಾವು ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾವೆ. ನಮ್ದು ಹೆಚ್ಚಿಗೆ ಅಗ್ರಿಕಲ್ಚರ್ ವರ್ಕ್, ಹಾಗಾಗಿ ಜಾಸ್ತಿ ಅದಕ್ಕೆ ಕೊಟ್ಟದ್ ಸರ್. ಥ್ಯಾಂಕ್ ಯು ಸರ್. ಸೂಪರ್, ಥ್ಯಾಂಕ್ ಯು. ಓಕೆ, ತುಂಬಾ ಚೆನ್ನಾಗೆಲ್ಲ ಶೇರ್ ಮಾಡಿದ್ರು. ಸೊ ಇನ್ನೊಂದು 5 minutes to 4 minutes ಇದೆ. ಇನ್ಯಾರು ನಿನ್ನೆಯ ಗೋಲ್ ಅನ್ನೋದಕ್ಕಿಂತ ಸಂಕಲ್ಪ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿನ್ನೆ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ. ಯಾವ ರೀತಿ ನೀವು ಸಂಕಲ್ಪ ಮಾಡಿದಿರಿ ಅದನ್ನ ಹೇಳ್ಬೋದು. ಸಂಕಲ್ಪ ಮಾಡೋದ್ರ ಬಗ್ಗೆ ತಿಳ್ಕೊಂಡ ನಂತರ ಇವತ್ತು ನೀವು ಅದ್ರ ಬಗ್ಗೆ ಸಂಕಲ್ಪ ಮಾಡಿದ್ರಾ, ಇಮ್ಯಾಜಿನೇಷನ್ ಮಾಡಿದ್ರಾ, ಅಥವಾ ಇದಾಗ್ಲೇಬೇಕಂತ ಪ್ರೇಯರ್ ಮಾಡಿದ್ರಾ, ಏನೇನ್ ಮಾಡಿದ್ರಿ? ಸೊ ನಿಮ್ಮ ಹೊಸ ವರ್ಷದ ಗೋಲ್, ನಿಮ್ಮ ಡ್ರೀಮ್, ನಿಮ್ಮ ಸಂಕಲ್ಪ, ನೀವ್ ಏನೇನ ಸಂಕಲ್ಪ ಅಂತ ಹೇಳಿದ್ರೆ ಯಾವಾಗ್ಲೂ ಸಂಕಲ್ಪ ಮಾಡೋಕ್ಕಿಂತ ಮುಂಚೆ ಕಂಕಣ ಬದ್ಧರಾಗ್ತಾರೆ. ಕಂಕಣ ಕಟ್ಬಿಟ್ಟು ಸಂಕಲ್ಪ ಮಾಡ್ತಾರೆ. ಕಂಕಣ ಬದ್ಧರಾಗೋದು ಅಂತ ಹೇಳಿದ್ರೆ ಯಾವುದೇ ಅಡೆತಡೆಗಳು ಬಂದ್ರು ನಮ್ಗೆ ಅದು ಅನ್ವಯಿಸೋದಿಲ್ಲ ಅಂತ. ಅದ್ರ ಮಧ್ಯೆನೂ ನಾನು ಏನ್ ಅನ್ಕೊಂತೀನಿ ಅದು ಮಾಡಿಯೇ ಮಾಡ್ತೀನಿ ಅಂತ. ಓಕೆ, ಏನೇ ಸಮಸ್ಯೆ ಬಂದ್ರು ನನ್ನ ಸಂಕಲ್ಪ ಇದೆ, ಅದಕ್ಕೆ ದೈವ ಬಲ ಇದೆ, ದೈವ ಅನುಗ್ರಹ ಇದೆ, ಬ್ರಹ್ಮಾಂಡದ ಸಪೋರ್ಟ್ ತಗೊಂಡು ನಾನು ಅದನ್ನ ಕಂಪ್ಲೀಟ್ ಆಗಿರ್ತೀನಿ ಅಂತ ಭಾವಿಸೋದು. ಇದು ಗೋಲ್ ಸೆಟ್ಗಿಂತ ಬಹಳ ಶ್ರೇಷ್ಠವಾದದ್ದು, ಪವರ್ಫುಲ್ ಆಗಿರುತ್ತೆ. ಓಕೆ, ಹಾಗಾಗಿ ಯಾರೆಲ್ಲ ನೀನೆ ಆ ಕ್ಲಾಸ್ ಅನ್ನು ಅಟೆಂಡ್ ಮಾಡಿ ಇಂಪ್ಲಿಮೆಂಟ್ ಮಾಡಿದಿರಿ ಅನ್ನೋದನ್ನ ಬಗ್ಗೆ ಶೇರ್ ಮಾಡ್ತೀನಿ. ಬನ್ನಿ ಒಬ್ಬೊಬ್ರೆ. ಯಾರು ಎಂಟ್ರೇಸ್ ಮಾಡ್ತೀರಾ ಇವಾಗ?
ಮಾತಾಡ್ಲಿಕ್ಕೆ? 2026ರಲ್ಲಿ ಮೌನ ವ್ರತ ಇದೆ ಯಾರ್ದಾರು ಇಲ್ವಲ್ಲ? ಹಾಗಿದ್ರೆ ನಿನ್ನೆ ಕ್ಲಾಸ್ ಅಟೆಂಡ್ ಮಾಡಿದವ್ರು ಬಹಳ ಜನ ಇದೀರಿ. ಹೊಸ ವರ್ಷಕ್ಕೆ ಕ್ಲಾಸ್ ಸಿಕ್ಕಿದೆ. ತುಂಬಾ ಅಪರೂಪದ ಟ್ರೈನಿಂಗ್, ಅಪರೂಪದ ಟ್ರೈನರ್ ಸಿಕ್ಕಿದ್ದಾರೆ ನಿನ್ನೆ. ಸವಿತಾ ಮೇಡಮ್ ಕಡೆಯಿಂದ ನಿಮ್ಗೆ ಟ್ರೈನಿಂಗ್ ಸಿಕ್ಕಿದೆ. ಶೇರ್ ಮಾಡ್ಬೋದಾ ಯಾರಾದ್ರೂ? ಓಕೆ. ಹಾಗೆ ಇವತ್ತಿನ ಸೆಷನ್ಗೆ ಕೆಲವು ಲೀಡರ್ಗಳು ರೆಡಿ ಇರಬೇಕು. ಐ ಥಿಂಕ್ ರಾಜು ಸರ್ ಕೆಲವು ಲೀಡರ್ ಹೇಳಿದ್ದಾರೆ. ಆ ಲೀಡರ್ಸ್ ಎಲ್ಲ ರೆಡಿ ಇರಬೇಕು. 9 AM ಲೀಡರ್ಸ್ ಇವತ್ತು ಶೇರಿಂಗಿಗೆ. ಇವತ್ತು ತುಂಬಾ ಪವರ್ಫುಲ್ ಸೆಷನ್ ಇದೆ. 20 ಮಿನಿಟ್ಸ್. ಆಮೇಲೆ ಲಾಸ್ಟ್ 10 ಮಿನಿಟ್ಸ್ ಕೆಲವೊಂದು ಗುಡ್ ನ್ಯೂಸ್ ಅನ್ನ ಇವತ್ತು ನಮ್ಮ ಗುರುಗಳು ಶೇರ್ ಮಾಡ್ತಾರೆ. ಓಕೆ. ಸೊ ಇವತ್ತಿನ ಸೆಷನ್ಗೆ ಹೋಗೋಣ. ಯಾರು ಶೇರಿಂಗ್ ಇಲ್ಲ ಅಂತ ಹೇಳಿದ್ರೆ, ನಿನ್ನೆ ಶೇರಿಂಗ್ ಇಲ್ಲ ಅಂದ್ರೆ ನೇರವಾಗಿ ಇವತ್ತಿನ ಸೆಷನ್ಗೆ ಹೋಗೋಣ. ಓಕೆ. ಎಸ್, ನಮಸ್ತೆ ಎಲ್ಲರಿಗೂ. ಸೊ ಇವತ್ತಿನ ಹೊಸ ಒಂದು ಸೆಷನ್ ಬಹಳ ನೀಡ್. ನನಗಂತೂ ಈ ಒಂದು ಸೆಷನ್ಗೆ ನಾನು ಕಾತುರದಿಂದ ಇದ್ದೀನಿ. ಯಾಕೆಂದ್ರೆ ನಾವು ಪ್ರತಿಯೊಂದನ್ನು ಪರ್ಪಸ್, ನಂದೇನ್ ಪರ್ಪಸ್ ಇದೆ ಆ ಪರ್ಪಸ್ಗೆ ನಾವು ಕೆಲಸ ಮಾಡ್ತೀವಿ ಖಂಡಿತ. ಆ ಪರ್ಪಸ್ ಜೊತೆಗೆ ನಮ್ಗೆ ಎಷ್ಟೋ ಪರ್ಪಸ್ ನಮ್ಗೆ ಹುಟ್ಕೊಳ್ಳೋದು ಅಥವಾ ಒಂದು ಪರ್ಪಸ್ ಕ್ರಿಯೇಟ್ ಆಗುತ್ತೆ ಯಾವಾಗ ಅಂತ ಹೇಳಿದ್ರೆ, ಯಾರೋ ಏನೋ ಮಾಡಿದಾಗ. ನಾವಿವತ್ತು ತಲೆ ಬಾಚಿದೀವಿ, ಡ್ರೆಸ್ ಮಾಡ್ಕೊಂಡಿದೀವಿ ಅಂದ್ರೆ ನಾವು ಇನ್ನೊಬ್ರು ನೋಡಿನೇ ಡ್ರೆಸ್ ಮಾಡ್ಕೊಂಡಿದ್ದು, ಇನ್ನೊಬ್ರು ನೋಡಿನೇ ನಾವು ತಲೆ ಬಾಚ್ಕೊಂಡಿದ್ದು. ಒಂದು ಗ್ರೂಮಿಂಗ್ ಇರ್ಬೋದು, ಕೆಲವೊಂದು ಹವ್ಯಾಸಗಳು ಇವೆಲ್ಲ ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಇವೆಲ್ಲವನ್ನ ನಾವು ಬೇರೆಯವ್ರನ್ನ ನೋಡಿನೇ ನಾವು ಕಲಿತೀವಿ. ಹಾಗೆ ಒಂದು ಕುತೂಹಲ ಇರುತ್ತೆ. ಬೇರೆಯವರು ಅಚೀವ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬೇರೆಯವರು ಸಾಧಿಸಿದ್ದಾರೆ ಅಂತ ಹೇಳಿದ್ರೆ, ತುಂಬಾ ಜನರಿಗೆ ಅವ್ರ ಬಗ್ಗೆ ಒಂದು ಆಶ್ಚರ್ಯಕರವಾಗಿ ನೋಡ್ತಾರೆ ಅವ್ರನ್ನ. ಆಮೇಲೆ ಬಹಳ ಯಾವಾಗ್ಲೂ ಅಸಾಧ್ಯವಾದದನ್ನೇ ಮಾಡ್ತಾ ಇದ್ರೆ, ಪದೇ ಪದೇ ಸಾಧನೆ ಮಾಡ್ತಾ ಇದ್ರೆ ಅವ್ರನ್ನ ನಾವು ಒಂಥರ ಅಂದ್ರೆ ಬೇರೆ ಗ್ರಹದಿಂದ ಬಂದಿರೋರ್ ತರ ನೋಡುದು ಉಂಟು. ಯಾಕಂದ್ರೆ ಇದು ನನ್ನ ಕೈಲಾಗಲ್ಲ, ಇವ್ರು ಹೇಗ್ ಮಾಡಿದ್ರೆ ಗೊತ್ತಿಲ್ಲ, ಒಟ್ಟು ಮಿರಾಕಲ್ ಅಂತೂ ಆಗಿದೆ ಅವ್ರ ಲೈಫಲ್ಲಿ. ಬಹಳ ಜನ ಅವ್ರನ್ನ ಅದೃಷ್ಟವಂತರು ಅಂತ ಹೇಳ್ತಾರೆ. ಅದು ಆಕ್ಚುಲಿ ತಪ್ಪು. ಅದೃಷ್ಟವಂತರ ಅಲ್ಲ. ಅದೃಷ್ಟವಂತ ಅಂತ ಯಾರಿಗೂ ಹೇಳ್ಬಾರ್ದು ನಾವು. ಯಾಕಂದ್ರೆ ಅದೃಷ್ಟವಂತರು ಅಂತ ಹೇಳಿದಾಗ ಅವ್ರ ಎಫರ್ಟ್ಗೆ ನಾವು ಬೆಲೆ ಕೊಟ್ಟಾಗಲ್ಲ. ನೀವು ಬಹಳ ಗ್ರೇಟ್, ತುಂಬಾ ಕೆಲಸ ಮಾಡಿದ್ದೀರಿ ಅಂತ ಹೇಳಿ, ಅದು ಈ ಅದೃಷ್ಟವಂತರು ಅನ್ನೋದಕ್ಕಿಂತ ಶ್ರೇಷ್ಠವಾದಂತ ಶಬ್ದ ಏನಂತ ಹೇಳಿದ್ರೆ, ನೀವು ಬಹಳ ಹಾರ್ಡ್ ವರ್ಕ್ ಮಾಡಿದಿರಿ, ನಿಮ್ ಡೆಡಿಕೇಶನ್ ಚೆನ್ನಾಗಿದೆ ಅಂತ ಅಪ್ರಿಶಿಯೇಟ್ ಮಾಡಿ. ಯಾರಾದ್ರೂ ಏನಾದ್ರು ಸಾಧನೆ ಮಾಡಿದ್ರೆ, ಏನಾದ್ರು ಪಡೆದಿದ್ರೆ, ಓಕೆ, ಕರೆಕ್ಟ್, ಅದು ರೈಟ್. ನಾವು ಒಬ್ಬರನ್ನ ಅಪ್ರಿಶಿಯೇಟ್ ಮಾಡಬೇಕು ಅಚೀವ್ಮೆಂಟ್ ಅಂದ್ರೆ. ಇವತ್ತಿನ ದಿನ ನಾವು ಏನನ್ನ ನೋಡಕ್ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ಯಾರೆಲ್ಲ ಕಳೆದ ತಿಂಗಳು ಸಾಕಷ್ಟು ಹೊಸ ಹೊಸ ಬಿಸ್ನೆಸ್, ಹೊಸ ಸೇಲ್ಸ್, ಅಂದ್ರೆ ಬಿಸ್ನೆಸ್ ಜಂಪ್ ಆಗಿದೆ, ಸೇಲ್ಸ್ ರೈಸ್ ಆಗಿದೆ, ಸಾಕಷ್ಟು ಹೊಸ ಹೊಸ ಟೈಟಲ್ಗಳು, ಇನ್ನೇನು ಸ್ವಲ್ಪ ದಿನದಲ್ಲಿ ಹೊಸ ಹೊಸ ಇನ್ಕಮ್ ಅಂದ್ರೆ ನ್ಯೂ ಇನ್ಕಮ್ ಅಂದ್ರೆ ಎಕ್ಸ್ಟ್ರಾ ಇನ್ಕಮ್, ಇದನ್ನೆಲ್ಲ ರೀಚ್ ಮಾಡಿದ್ದಾರೆ. ಹೊಸ ಟೈಟಲ್ಗಳನ್ನು ರೀಚ್ ಮಾಡಿದ್ದಾರೆ, ಹೊಸ ಮೈಲ್ ಸ್ಟೋನ್ ರೀಚ್ ಮಾಡಿದವರು ಇದ್ದಾರೆ. ಅದು 50 PV ಇಂದ ಸಕ್ಸಸ್ ಅಂದ್ರೆ ಬಹಳ ದೊಡ್ಡದಂತೇನಲ್ಲ. ಇಲ್ಲಿ ತನಕ ನಾವು ಮಾಡದಿರೋದು ಇವತ್ತು ಮಾಡಿದ್ರೆ, ಅಥವಾ ನಾವು ಅನ್ಕೊಂಡಿದ್ದು ಮಾಡಿದ್ರೆ, ಹೊಸದೇ ಮಾಡ್ಬೇಕಂತಿಲ್ಲ, ನಾವು ಅನ್ಕೊಂಡಿದ್ದು ಮಾಡಿದ್ರೆ ಸಾಕು, ಅದೇ ಸಕ್ಸಸ್. 100 PV ಮಾಡ್ತಿದ್ದವ್ರು 50 PV ಮಾಡ್ತಿರೋ 100 PV ಮಾಡಿದ್ರೆ ಸಕ್ಸಸ್. 100 ಮಾಡಿದ್ರೆ 200 PV ಮಾಡ್ತಿದ್ರೆ ಸಕ್ಸಸ್. ಇಲ್ಲಿ ತನಕ ಲಾಸ್ಟ್ ಮಂತ್ ಅಲ್ಲಿ ಆಗಿಲ್ಲ, ಅಥವಾ ಲಾಸ್ಟ್ ಮಂತ್ ನಾವು ಮಾಡಿದೀವಿ, ಬಟ್ ಈ ಮಂತ್ ಒಂದು ಸ್ಪಾನ್ಸರ್ ಮಾಡ್ಬೇಕು ಅನ್ಕೊಂಡಿದೀನಿ, ಆ ಸ್ಪಾನ್ಸರ್ ಮಾಡಿದೀನಿ ಅಂದ್ರೆ ಅದು ಸಕ್ಸಸ್. 2 ಸ್ಪಾನ್ಸರ್ ಮಾಡಿದೀನಿ, ಅದು ಸಕ್ಸಸ್. ಪವರ್ ಆಫ್ 4 ಮಾಡಿದ್ರೆ ಗುಡ್. ಮೈಲ್ ಸ್ಟೋನ್ 2 ಕಂಪ್ಲೀಟ್ ಮಾಡಿದೀನಿ, ಡೈರೆಕ್ಟರ್ ಆಗ್ಬೇಕಂತ ಅನ್ಕೊಂಡಿದೀನಿ, ಅದಾದೆ. ಈ ತರದೆಲ್ಲ ಮಾಡಿದ್ರೆ, ಯಾವುದನ್ನೇ ನೀವು ಅನ್ಕೊಂಡಿದ್ದನ್ನ ರೀಚ್ ಆದ್ರೆ ಅದು ಸಕ್ಸಸ್. ಸಾಮಾನ್ಯವಾಗಿ ಎಲ್ಲ ಹೇಳ್ತೀರಿ, ಏನೇ ಮಾಡ್ಬೇಕಂದ್ರೆ ಆಯ್ತಾ, ಹಾ ಎಸ್ ಸಕ್ಸಸ್, ಅದ್ರ ಕಂಪ್ಲೀಟ್ ಆಯ್ತು, ಡನ್ ಅಂತ. ಕಂಪ್ಲೀಟ್ ಮಾಡಿದ್ರೆ ಸಕ್ಸಸ್. ಅನ್ಕೊಂಡಿದ್ದು ಕಂಪ್ಲೀಟ್ ಮಾಡಿದ್ರೆ ಸಕ್ಸಸ್ ಅಂತಾನೆ ಎಂಜಾಯ್ ಮಾಡು. ಸಕ್ಸಸ್ ಅಂದ್ರೆ ನಾವು ಹೇಳೋ ಬಹಳ ದೊಡ್ಡದು
ಅಂದ್ಕೊಳ್ಳೋದು ವಿಶ್ವ ಮಟ್ಟದಲ್ಲಿ ಗುರುತಿಸ್ಕೊಂಡ್ರೆ ಮಾತ್ರ ಸಕ್ಸಸ್ ಅಂತ ಅಲ್ಲ. ಹಾಗಾಗಿ ನಮ್ಮಲ್ಲಿ ಬಹಳಷ್ಟು ಜನ ಸಾಧಕರು ಮತ್ತೆ ಸಕ್ಸಸ್ಫುಲ್ ವ್ಯಕ್ತಿಗಳು ನಾವೆಲ್ಲರೂ ಇದ್ದೀವಿ. ನಾವೇನೋ ಅನ್ಕೊಂಡಿದೀವಿ ಲಾಸ್ಟ್ ಮಂತ್, ಅದನ್ನ ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಎಲ್ಲದಕ್ಕೂ ಎಫರ್ಟ್ ಬೇಕೇ ಬೇಕು, ಗಮನ ಪೂರ್ತಿ ಕೊಡ್ಲೇಬೇಕು. ಯಾವ್ದನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಯಾವ್ದನ್ನು ಪಡೆಯಕ್ಕಾಗಲ್ಲ. ಶ್ರದ್ಧೆ, ಇನ್ವಾಲ್ವ್ಮೆಂಟ್ ಎಲ್ಲ ಇದ್ರೆ ಮಾತ್ರ ಎಲ್ಲವನ್ನ ಪಡೀಲಿಕ್ಕಾಗತ್ತೆ ಖಂಡಿತ. ಹಾಗಾಗಿ ಯಾರೆಲ್ಲ ಲಾಸ್ಟ್ ಮಂತ್ ನೀವು ಏನನ್ನ ಸಾಧಿಸಿದಿರಿ, ಹೇಗೆ ಸಾಧಿಸಿರಿ ಅದನ್ನ ಹೇಳ್ಬೇಕು. ಏನನ್ನೋ ಖಂಡಿತವಾಗಿ ಸಾಧಿಸಿರಿ. ಮೋದಿ ಕೇರ್ನಲ್ಲಿ, ಸ್ಪೆಷಲಿ ಮೋದಿ ಕೇರ್ನಲ್ಲಿ ಕೆಲವರು 2025ನ ತುಂಬಾ ಗ್ರ್ಯಾಂಡ್ ಆಗಿ ಸೆಂಡ್ ಅಪ್ ಮಾಡಿದ್ದಾರೆ, ಕಳ್ಸಿಕೊಟ್ಟಿದ್ದಾರೆ, ಬೀಳ್ಕೊಟ್ಟಿದ್ದಾರೆ. ಅದ್ಧೂರಿಯಾದಂತ ಕ್ಲೋಸಿಂಗ್ ಜೊತೆಗೆ 2025ನ ಮುಗಿಸ್ದವ್ರು ಫಿನಿಶ್ ಮಾಡಿದವರು. ಸೊ ಈ ತರ ಯಾರು ಕ್ಯಾಟಗರಿ ಇದ್ದೀರಾ, ಲೀಡರ್ ಇರ್ಬೋದು, ಬೇಸಿಕ್ ಲೆವೆಲ್ ಅವ್ರು ಇರ್ಬೋದು, ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು. ನೀವೇನೆಲ್ಲ ಮಾಡಿದ್ರಿ, ಅದನ್ನ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋದ್ರ ಬಗ್ಗೆ ನೀವು ಶೇರ್ ಮಾಡ್ಬೇಕು. ನೀಟಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೊಸದಾಗಿ ಡೈರೆಕ್ಟರ್ ಆಗಿದ್ದೀರಾ ನೀವು ಶೇರ್ ಮಾಡಿ. ಹೊಸದಾಗಿ ಡೈರೆಕ್ಟರ್ ಆಗಿದ್ರೆ ಶೇರ್ ಮಾಡಿ. ಇಲ್ಲ ಹೊಸದಾಗಿ ಲಾಸ್ಟ್ ಮಂತ್ ಫಸ್ಟ್ ಟೈಮ್ ಪವರ್ ಆಫ್ 4 ಕಂಪ್ಲೀಟ್ ಮಾಡಿದ್ದೀನಿ ನಾನು. ಪವರ್ ಆಫ್ 4 4 ಲೆಗ್ಗು 50-50 PV ಮಾಡಿ ನಂದು 50 PV ಆಗಿ ಪವರ್ ಆಫ್ 4 ನಾನು ಕಂಪ್ಲೀಟ್ ಮಾಡಿದ್ರೆ ಹ್ಯಾಂಡ್ ರೈಸ್ ಮಾಡಿ, ನೀವು ಶೇರ್ ಮಾಡ್ಬೇಕು. ಹೇಗ್ ಮಾಡಿದ್ರಿ ಪವರ್ ಆಫ್ 4 ಅಂತ. ಯಾಕಂದ್ರೆ ಪವರ್ ಆಫ್ 4 ಇದು ಒಂದು ಗ್ರೇಟ್ ಅದು. ಇದ್ರಲ್ಲಿ ಮಹಾ ಏನು, ನಾನಿನ್ನೂ ಡೈರೆಕ್ಟರ್ ಆಗಿಲ್ಲ, ಅಥವಾ ನಾನಿನ್ನೂ GBD ಆಗಿಲ್ಲ, ನಾನಿನ್ನೇನ್ ರೆಡ್ ಡೈಮಂಡ್ ಆಗಿದ್ದ, ನಾನೇನಿಗೆ ಪ್ಲಾಟಿನಮ್ ಆಗಿದ್ದೀನಾ ಅನ್ಕೊಳ್ಳೋದು ಬೇಡ. ಸ್ಮಾಲ್ ಸಕ್ಸಸ್ ಅನ್ನ ನಾವು ನೋಡಿ ಎಂಜಾಯ್ ಮಾಡೋಕೆ, ಅದರಿಂದ ಏನಾದ್ರೂ ಒಂದು ಲರ್ನಿಂಗ್ ಕಲ್ತ್ಕೊಳ್ಳೋದಕ್ಕೆ ನಾವು ರೆಡಿ ಇದ್ದೀವಿ. ಹಾಗಾಗಿ ಸಮಯ ವ್ಯರ್ಥ ಮಾಡೋದು ಬೇಡ. ದಯವಿಟ್ಟು ಟಾಪ್ ಲೀಡರ್ಶಿಪ್ ಯಾರಿದ್ದೀರ ಅಲ್ಲಿ, ನಿಮ್ ಗಮನಕ್ಕೆ ನೀವು ನಿಮ್ಮ ಟೀಮ್ ಅವ್ರ ಬಗ್ಗೆ ಶೇರ್ ಮಾಡ್ಬೋದು. ಕೆಲವರು ಕೆಲಸ ಮಾಡ್ತಾರೆ, ಅವ್ರು ಶೇರ್ ಮಾಡೋದಿಲ್ಲ, ಅಥವಾ ಅವರು ಇವತ್ತು ಶೇರ್ ಮಾಡುವ ಸ್ಥಿತಿಯಲ್ಲಿ ಇಲ್ಲದೆ ಇರ್ಬೋದು. ಅವರ ಬದಲಿಗೆ ನೀವು ಅವ್ರ ಬಗ್ಗೆ ನೀವೇ ಅವ್ರನ್ನ ಕೆಲಸ ಮಾಡಿಸಿರೋದ್ರಿಂದ ನೀವು ಶೇರ್ ಮಾಡ್ಬೋದು. ಇದು ಒಂದು. ಅಥವಾ ಲೀಡರ್ ಆಗಿದ್ದು ನೀವು ಬೇಸಿಕ್ ಮಾಡ್ತಾ ಇದ್ದೀರಾ, ಈಗ ಡಿಫ್ರೆಂಟ್ ಆಗಿ ಆಕ್ಷನ್ ಮಾಡಿದೀರಾ, ಲಾಸ್ಟ್ ಮಂತ್ ರಿಸಲ್ಟ್ ತಂದಿದ್ದೀರಾ ಅಂತ ಹೇಳಿದ್ರೆ, ಇಲ್ಲಿ ಯಾರು ಕಂಪ್ಯಾರಿಸನ್ ಮಾಡ್ಕೊಳ್ಳೋದಲ್ಲ. ನಾನು ಅವ್ರ ಹತ್ರ ಆಗಿದೆ, ನನ್ನ ಹತ್ರ ಆಗಿಲ್ಲ ಅಂತ ಕಂಪೇರ್ ಮಾಡೋದಲ್ಲ. ಅವ್ರ ಹತ್ರ ಆಗುತ್ತೆ ಅಂದ್ರೆ ನನ್ನ ಹತ್ರ ಆಗುತ್ತೆ ಅಂತ ನಂಬಿಕೆ ಬರ್ಲಿಕ್ಕೆ ಇದನ್ನ ಈ ಒಂದು ಸೆಷನ್ ನ ಇಟ್ಕೊಂಡಿದ್ದು. ಹಾಗೆ ಅದರಿಂದ ನಾವೇನಾದ್ರೂ ಸ್ಫೂರ್ತಿ ತಗೊಳ್ಬೋದಾ, ಒಂದಿಷ್ಟು ಐಡಿಯಾ ಬರುತ್ತೆ. ಓ ಈ ರೀತಿ ಕೆಲಸ ಮಾಡಿದಾರಲ್ವಾ ಇವರು, ನಾನು ಈ ತರ ಮಾಡ್ಬೇಕಲ್ವಾ ಅಂತ ನಿಮ್ಗೊಂದು ಐಡಿಯಾ ಬರಲಿ ಅಂತ ನಾವು ಈ ಸೆಷನ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಓಕೆ, 4 ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ, ಹಂಸಮ್ಮ ಅವರು ವಿಡಿಯೋ ಆನ್ ಇರೋದ್ರಿಂದ ಫಸ್ಟ್ ಆದ್ಯತೆ ಅವ್ರಿಗೆ ಕೊಡ್ತಾ ಇದೀವಿ ನಾವು. ನೆಕ್ಸ್ಟ್ ಅಕ್ಕಮ್ಮ ಅವ್ರು ರೆಡಿ, ಅನ್ಮ್ಯೂಟ್ ಮಾತಾಡ್ಕೊಳ್ಳಿ. ಡಿಸೆಂಬರ್ ಮಂತ್ ಅಲ್ಲಿ ನೀವೇನ್ ಮಾಡಿದ್ರಿ, ಏನು ಕ್ರಿಯೇಟ್ ಆಯ್ತು, ಹೇಗೆ ಆಯ್ತು? ಹ್ಯಾಪಿ ಈವ್ನಿಂಗ್ ಸರ್. ತುಂಬಾ ನಮಸ್ತೆ ಮೇಡಮ್, ಖುಷಿ ಹೇಳಿ. ಆಗುತ್ತೆ ಸರ್ ಇವತ್ತು ನಾವು ಶೇರಿಂಗ್ ಮಾಡ್ಕೊಳಕ್ಕೆ. ಹೊಸ ವರ್ಷ ನ್ಯೂ ಇಯರ್ ಸರ್. ಹೊಸ ವರ್ಷಕ್ಕೆ ಇವತ್ತು ಕಾಲಿಟ್ಟಿದೀವಿ. ಮತ್ತೆ ಹೊಸದಾಗಿ ಡ್ರೀಮ್ ಫೀಲ್ಡ್ ಮಾಡಿದೀವಿ ಸರ್. ಈ 2026ಗೆ 2005ರಲ್ಲಿ ಸಾಕಷ್ಟು ನಮ್ಗೆ ಕಲಿಯಕ್ಕೆ ಅಂದ್ರೆ ಕಲ್ತ್ಕೊಳಕ್ಕೆ ತುಂಬಾನು ನಾವು ಹೆಲ್ತ್ ಸಿಸ್ಟಮ್ LT ನಾವ್ ಇಂಡಿವಿಜುವಲ್ ಆಗಿ ಲೀಡರ್ ಆಗ್ಬೇಕನ್ನೋದು ಕಲಿಯಕ್ಕೆ ನಮ್ಗೆ 2025 ತುಂಬಾ ಹೆಲ್ಪ್ ಆಗಿದೆ ಸರ್. ನಾವು ಪ್ರತಿಯೊಂದು ಹಿಂದೇಟ ಆಗ್ತಾ ಇದ್ದವರು ಡ್ರೀಮ್ ನ ದೊಡ್ಡದಾಗಿ ಇಟ್ಕೊಳಕ್ಕೆ 2005ರಲ್ಲಿ ಡ್ರೀಮ್ ಫೀಲ್ಡ್ ಮಾಡಿ ಮತ್ತೆ ಸಿಸ್ಟಮ್ ಇಂದ ಸಾಕಷ್ಟು ಕಲ್ತಿದೀವಿ. ಪ್ರಾಡಕ್ಟ್ ಡೆಮೋ ಮತ್ತೆ ಪ್ರಾಡಕ್ಟ್ ನ ಹೇಗ್ ಕೊಡ್ಬೇಕು, ಜನಗಳನ್ನ ಹೆಂಗ ಮೇಂಟೈನ್ ಮಾಡಿಸ್ಬೇಕು, ಅಚೀವ್ಮೆಂಟ್ ಹೆಂಗ ಮುಂದೆ ಹೆಜ್ಜೆನ ಯಾವ್ದೇ ಕಾರಣಕ್ಕೆ ಹಿಂದೆ ಇಕ್ಬಾರ್ದು, ಮುಂದಕ್ಕೆ ಹೋಗ್ಬಾರ್ದು, ಅದ್ರಲ್ಲಿ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅನ್ನೋದನ್ನ ಕಲ್ತಿದೀವಿ. ಮತ್ತೆ ನಿನ್ನೆ 1ನೇ ತಾರೀಕು ನಮ್ಗೆ ಡೈರೆಕ್ಟರ್ ಮೀಟಿಂಗ್ ಲೀಡರ್ ನೆಟಾಸನ್ ಮನೆ ತಿಂಗಳು ಫಸ್ಟ್ ಇಡ್ತಾರೆ, ಆ ಮಂತ್ ಏನ್ ಪ್ಲಾನ್ ಅಂತ ಕೊಡಕ್ಕೆ. ನಿನ್ನೆ ಇಟ್ಟಿದ್ರು, ತುಂಬಾ ಎಂಜಾಯ್ ಮಾಡಿದೀವಿ. ಕೇಕ್ ಕಟ್ ಮಾಡಿ ತುಂಬಾ ಎಂಜಾಯ್ ಮಾಡಿದೀವಿ. ಅಲ್ಲಿ ಈ ವರ್ಷ ಏನೇನ್ ಡ್ರೀಮ್ ಇಟ್ಕೊಂಡಿದ್ದೀರಾ ಅಂತ ಡ್ರೀಮ್ ಸೆಟ್ ಮಾಡಿಸಿದ್ರು. ನಿನ್ನೆ ಅಲ್ಲಿ ಈ ವರ್ಷ ನಂದು ಆಲ್ರೆಡಿ ಒಂದ್ ಡೈರೆಕ್ಟ್ ಇದೆ, ಇನ್ನೊಂದು 3 ಡೈರೆಕ್ಟ್ ನ ರೀಚ್ ಮಾಡಿ ನಾನು ಈ ವರ್ಷ ಪ್ಲಾಟಿನಮ್ ಆಗ್ತೀನಿ ನೆಕ್ಸ್ಟ್ ಡಿಸೆಂಬರ್ ಒಳಗಡೆ ಅಂತ ನಿನ್ನೆ ಮಾತು ಕೊಟ್ಟು ಬಂದಿದೀವಿ ಸರ್. ಅದನ್ನ 100% ಮಾಡೇ ಮಾಡ್ತೀವಿ ಅನ್ನೋ ಬಿಲೀಫ್ ಇಟ್ಟಿದೆ.
ಮತ್ತೆ ಇವಾಗ ಆಫೀಸ್ ಟ್ರೈನಿಂಗ್ ಇತ್ತು ಅಟೆಂಡ್ ಮಾಡಿದೀವಿ. ತುಂಬಾ ಖುಷಿ ಆಯ್ತು ನಮ್ಗೆ. ತುಂಬಾ ಸುಲಭವಾಗಿ ನಾವ್ ಹೆಂಗ ಅಚೀವ್ಮೆಂಟ್ ಗೆ ಹೋಗ್ಬೇಕು ಅನ್ನೋದಕ್ಕೇನು ಪಾಯಿಂಟ್ ತುಂಬಾ ಇವಾಗ ಕೊಟ್ರು ಸರ್. ಅದ್ರಲ್ಲಿ ಇದ್ದು ಈಗ ಬಂದ್ವಿ. ತುಂಬಾ ನಮ್ಗೆ ಆಫರ್ ಮೇಲೆ ಮತ್ತೆ ಖುಷಿಯ ಮೇಲೆ ಖುಷಿನ ಕೊಡ್ತಾ ಇದಾರೆ ಸರ್. ಲೀಡರ್ಗೆ ತುಂಬಾ Thank you. ಥ್ಯಾಂಕ್ಸ್. ಸಿಸ್ಟಮ್ಗೆ ತುಂಬಾ ಥ್ಯಾಂಕ್ ಯು ಸರ್. ನಮ್ಮ ಡ್ರೀಮ್ ನ ಫುಲ್ಫಿಲ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಸೊ ಈ ರೀತಿ ನಿನ್ನೆ ಆಕ್ಷನ್ ಮಾಡಿದ್ರ ಬಗ್ಗೆ ಅವ್ರು ಶೇರ್ ಮಾಡಿದ್ರು. ಸೊ ನಾನು ಇವತ್ತಿನ ಟಾಪಿಕ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇವತ್ತಿನ ಟಾಪಿಕ್ ಇನ್ನೊಮ್ಮೆ ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ ದಯವಿಟ್ಟು. ಕಳೆದ ಮಂತು ಯಾರೆಲ್ಲ ಹೊಸ ಅಚೀವ್ಮೆಂಟ್ ಗಳನ್ನ ಮಾಡಿದೀರಾ, ಡೈರೆಕ್ಟರ್ ಆಗದಿದ್ದವ್ರು ಹೊಸದಾಗಿ ಡೈರೆಕ್ಟರ್ ಆದ್ರೆ, ಸೀನಿಯರ್ ಡೈರೆಕ್ಟರ್, ಪ್ಲಾಟಿನಮ್, ರೆಡ್ ಡೈಮಂಡ್, ಡಬಲ್ ರೆಡ್, ಈ ರೀತಿ ನಿಮ್ಮ ಹೈಯೆಸ್ಟ್ ಟೈಟಲ್ ಗಳನ್ನ ಲಾಸ್ಟ್ ಮಂತ್ ನೀವು ರೀಚ್ ಮಾಡಿದ್ರೆ, ಸೊ ದಯವಿಟ್ಟು ಅದನ್ನ ಶೇರ್ ಮಾಡಿ. ಅದನ್ನ ಯಾವ ರೀತಿ ಕೆಲಸ ಮಾಡಿದೀರಾ, ಹೇಗೆ ಕೆಲಸ ಮಾಡಿ, ಅಥವಾ ನಿಮ್ಮ ಡೌನ್ಲೈನ್ ಒಬ್ರು ರೀಚ್ ಆಗಿದ್ದಾರೆ, ಹೊಸದಾಗಿ ಅಚೀವ್ಮೆಂಟ್ ರೀಚ್ ಆಗಿದೆ, ಅವ್ರನ್ನ ಈ ರೀತಿ ಆಕ್ಷನ್ ಮಾಡಿ ಅದನ್ನ ರಿಸಲ್ಟ್ ತೆಗೆದಿದ್ದಾರೆ. ಯಾಕಂದ್ರೆ ಇನ್ನೂ ಬಹಳಷ್ಟು ಜನ ನಾವು ಈಗ ನೋಡಿ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣ್ತಿದ್ದೆ ನಿಮ್ಗೆ 20,000 ಜನ ಡೈರೆಕ್ಟರ್ನ ಕಂಪನಿ ಸಮೀರ್ ಮೋದಿ ಅವರು ಕ್ರಿಯೇಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅದರಿಂದ 2000 ಡೈರೆಕ್ಟರ್ನ ನಮ್ಮ ಕರ್ನಾಟಕದ ಕಡೆಯಿಂದ ಕೊಡಬೇಕು ಅಂತ 2,000 10%. ಅದಕ್ಕೆ 2,000 ಡೈರೆಕ್ಟರ್ಗಳಿಗೆ ನಮ್ಗೆ ಇನ್ನೂ ತುಂಬಾ ಜನ ಡೈರೆಕ್ಟರ್ ಬೇಕಾಗಿದ್ದಾರೆ. ಸೊ ಹೊಸದಾಗಿ ಡೈರೆಕ್ಟರ್ ಇರ್ಬೋದು, ಅದಕ್ಕಿಂತ ಹೈಯರ್ ಟೈಟಲ್ ಇರ್ಬೋದು, ಯಾವ ರೀತಿ ರೀಚ್ ಮಾಡಿದಿರಿ, ಯಾವ ರೀತಿ ಕೆಲಸ ಮಾಡಿದಿರಿ ಅನ್ನೋದ್ರ ಬಗ್ಗೆ ನನ್ಗೆ ನೀವು ಶೇರ್ ಮಾಡಬೇಕು. ಏನೇನ್ ಆಕ್ಷನ್ ಮಾಡುವುದರಿಂದ ನಮ್ಗೆ ಅದು ಸಿಕ್ಕಿದೆ ಅಂತ. ನಮ್ಗೀಗ 10 ಮಿನಿಟ್ಸ್ ಮಾತ್ರ ಟೈಮ್ ಇದೆ, 10 to 11 ಮಿನಿಟ್ಸ್. ಯಾಕಂದ್ರೆ 9:22ಗೆ ನಾನು ರಾಜು ಸರ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಈ ಕ್ಲಾಸ್. ಆಮೇಲೆ ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಿಮ್ಗೆ ಚಾನ್ಸ್ ಸಿಗೋದಿಲ್ಲ. ನಿಮ್ಮ ಕೆಲಸ, ನಿಮ್ಮ ಆಕ್ಷನ್ ಬೇರೆಯವರಿಗೆ ಸ್ಫೂರ್ತಿ ಆಗತ್ತೆ, ಸಾಕ್ಷಿ ಆಗತ್ತೆ, ಬಿಲೀಫ್ ಕ್ರಿಯೇಟ್ ಮಾಡುತ್ತೆ. ಓಕೆ, ಅವ್ರಿಗೊಂದು ಕ್ಲಾರಿಟಿ ಸಿಗತ್ತೆ, ಅವರು ಆಕ್ಷನ್ ಮಾಡೋ ತರ ಆಗತ್ತೆ. ಸೊ ಇದು ನೀವು ಈ ಸಂಸ್ಥೆಗೆ, ಈ ಸಿಸ್ಟಮ್ಗೆ ಮಾಡುವಂತ ಒಂದು ಕಾಂಟ್ರಿಬ್ಯೂಷನ್. ನೀವು ಏನಾದ್ರು ಆಕ್ಷನ್ ಮಾಡಿ ಅದನ್ನ ನೀವು ಶೇರ್ ಮಾಡಿದ್ರೆ ನೀವು ಮಾಡುವಂತ ಹೆಲ್ಪ್ ಅದು ನಮ್ಗೆ. ಓಕೆ, ಇಷ್ಟ ದಿನ ನೀವು ಬರೀ ಟ್ರೈನಿಂಗ್ ತಗೊಂಡಿದ್ದೀರಿ, ಬಟ್ ನಿಮ್ಗೆ ಇವತ್ತು ನೀವೇನಾದ್ರು ಕೊಡ್ಲಿಕ್ಕೆ ನಿಮ್ಗೊಂದು ಚಾನ್ಸ್ ಇದೆ. ಸಿಸ್ಟಮಿಗೆ ನೀವೇನಾದ್ರೂ ಕೊಡ್ಲಿಕ್ಕೆ ಚಾನ್ಸ್ ಸಿಕ್ಕಿದಾಗ ನೀವು ಅದನ್ನ ಕೊಡ್ಲಿಕ್ಕೆ ರೆಡಿ ಆಗಿ ಹೊಸ ವರ್ಷದಲ್ಲಿ ಇದೊಂದು ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮಿಂದ ಯಾರಿಗಾರು ಏನಾದ್ರು ಸಿಗುತ್ತೆ ಅಂದ್ರೆ ದಯವಿಟ್ಟು ಕೊಡಿ. ನಿಮ್ಮ ಹತ್ರ ಇದೆ ಇರುವಷ್ಟು ಕೊಡಿ. ಏನಿದೆ, ನೀವೇನೋ ಮಾಡಿದಿರಿ ಲಾಸ್ಟ್ ಮಂತ್, ಮಾಡಿದವ್ರು ಬಹಳ ಜನ ಹೊಸ ಅಚೀವ್ಮೆಂಟ್ ಮಾಡಿದವ್ರು ಇದೀರಿ, ಖಂಡಿತ ನಮ್ಗೆ ಗೊತ್ತು. ಅದನ್ನ ಶೇರ್ ಮಾಡ್ತಾ ಬನ್ನಿ. ಎಸ್, ಗಣೇಶ್ ಪೂಜಾರಿ ಸರ್ ಫಸ್ಟ್, ನೆಕ್ಸ್ಟ್ ಮಮತಾ ಮೇಡಮ್, ನೆಕ್ಸ್ಟ್ ಗೋವಿಂದರಾಜು ಸರ್. Yes, sir. Happy New Year. ನಮಸ್ತೆ. Happy New Year, sir. Actually, last 3 months ಇಂದ ಡೈರೆಕ್ಟರ್ ಕ್ವಾಲಿಫೈಡ್ ಆಗಿರ್ಲಿಲ್ಲ. ಈ ಲಾಸ್ಟ್ ಮಂತ್ ಅಲ್ಲಿ ಡೈರೆಕ್ಟರ್ ಕ್ವಾಲಿಫೈಡ್ ಆಗಿದೆ. ಅದು ಕೂಡ ಲೈಕ್ ನಂದು ಪವರ್ ಆಫ್ 4 ಆಗಿ ಕೆಳಗಡೆ ಇಬ್ರದ್ದು ಡೌನ್ಲೈನ್ ಪವರ್ ಆಫ್ 4 ಮಾಡಿಸಿ ಕ್ವಾಲಿಫೈಡ್ ಆಗಿರುವಂತದ್ದು. ಇದರಿಂದ ಲೈಕ್ ಹೋಮ್ ಮೀಟಿಂಗ್ ಜಾಸ್ತಿ ಮಾಡಿ ಕ್ವಾಲಿಫೈಡ್ ಆಗಿರುವಂತದ್ದು ಸರ್. ಅದು ಕೂಡ ನಾರ್ಮಲ್ ಆಗಿ ಆಗಿರುವಂತದ್ದು. ಒಳ್ಳೆ ಅಂದ್ರೆ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಇಲ್ಲದೆ ನಾರ್ಮಲ್ ಆಗಿ ಆಗಿರುವಂತದ್ದು, ಹೋಮ್ ಮೀಟಿಂಗ್ ಅಲ್ಲೇ ಆಗಿರುವಂತದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಒಂದು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಏನಂದ್ರೆ, ನಿಮ್ಮ ಪ್ರತಿ ಎಫರ್ಟ್ ಅನ್ನ ಮೆಷರಬಲ್ ಆಗಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಎಸ್ ಸರ್. ನಾನು ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ದಯವಿಟ್ಟು. ಎಲ್ರಿಗೂ ಹೇಳ್ತಾ ಇದ್ದೀನಿ ರಿಕ್ವೆಸ್ಟ್, ನಿಮ್ಮ ಆಕ್ಷನ್ಸ್ ಅನ್ನ ನೀವು ರೆಕಾರ್ಡ್ ಮಾಡ್ಬೇಕು. ರೆಕಾರ್ಡಿಂಗ್ ಅಂದ್ರೆ ಏನು? ರೆಕಾರ್ಡ್ ಇರ್ಬೇಕು ಅಂತ ಹೇಳ್ತಿರೋದು. ಇಡ್ಬೇಕು ಅಂತ ಹೇಳಿದ್ರೆ ನೀವು ಎಷ್ಟು ಮೀಟಿಂಗ್ ಮಾಡಿದಿರಿ, ಎಷ್ಟು ಡೆಮೋ ಮಾಡಿದಿರಿ, ಎಷ್ಟು ಕಿಲೋಮೀಟರ್ ಜರ್ನಿ ಮಾಡಿದಿರಿ, ಇವೆಲ್ಲ ರೆಕಾರ್ಡ್ಸ್. ಆಕ್ಷನ್ ಶುಡ್ ಬಿ ಮೆಷರೇಬಲ್. ಯಾಕಂದ್ರೆ ಇನ್ನೊಬ್ಬ ನಾನು ಡೈರೆಕ್ಟರ್ ಮಾಡ್ತೀನಿ, ನಾನು ಡೈರೆಕ್ಟರ್ ಆಗ್ಬೇಕು ಅಂತ ನಾನು ಒಬ್ಬನಿಗೆ ಐಡಿಯಾ ಕೊಡುವಾಗ, ಎಸ್ ಗಣೇಶ್ ಪೂಜಾರಿ ಅವರು ಈ ಡೈರೆಕ್ಟರ್ ಕಂಪ್ಲೀಟ್ ಮಾಡಿದ್ದಾರೆ, ಅವರು ಇಷ್ಟು ಮೀಟಿಂಗ್ ಮಾಡಿದ್ದಾರೆ, ಇಷ್ಟು ಡೆಮೋ ಮಾಡಿದ್ದಾರೆ, ಇಷ್ಟು ಡೆಮೋ ಇಂದ, ಇಷ್ಟು ಮೀಟಿಂಗ್ ಇಂದ, ಇಷ್ಟು ದಿನ ಫೀಲ್ಡ್ ವರ್ಕ್ ನಿಂದ, ಇಷ್ಟು ಗಂಟೆ ಕೆಲಸ ಮಾಡಿದ್ರಿಂದ, ಇಷ್ಟು ಕಿಲೋಮೀಟರ್ ಜರ್ನಿ ಮಾಡಿರೋದ್ರಿಂದ ಅವರು ಇಷ್ಟು ರಿಸಲ್ಟ್ ಅನ್ನ ಪಡೆದಿದ್ದಾರೆ ಅಂತ ನಾನು ಶೇರ್ ಮಾಡ್ಬೋದು ಅವ್ರಿಗೆ, ಇನ್ನೊಬ್ಬ ವ್ಯಕ್ತಿಗೆ. ಅಥವಾ ನಿಮಗೆ ಯಾವಾಗ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಒಬ್ಬರಿಗೆ ಐಡಿಯಾ ಕೊಡ್ಲಿಕ್ಕೆ ಯೂಸ್ ಆಗುತ್ತೆ, ಇನ್ನೊಬ್ಬ ನಿಮ್ ಟೀಮಲ್ಲಿ ಡೈರೆಕ್ಟರ್ ಕ್ರಿಯೇಟ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. 1 ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಯಾವಾಗ ನೀವು ನಿಮ್ಮ ರಿಸಲ್ಟ್ ಅನ್ನ, ನಿಮ್ಮ ಆಕ್ಷನ್, ರಿಸಲ್ಟ್ ಅನ್ನಲ್ಲ ಆಕ್ಷನ್ ನೀವು ರೆಕಾರ್ಡ್ ಮಾಡಿ ಇಟ್ಕೊಂತೀರೋ, ಫೈಲ್ ಮಾಡಿ ಅಥವಾ ಬರ್ದಿಟ್ಕೊಂತೀರೋ,
ಮೆಷರಬಲ್ ಆಗಿ, ನೀವು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೆ ಅದರಿಂದ ಡಬಲ್ ಕೆಲಸ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗತ್ತೆ. ನಾನು ಇಷ್ಟು ಗಂಟೆ ಕೆಲಸ ಮಾಡಿದೀನಿ, ಈಗ ಜಾಸ್ತಿ ಗಂಟೆ ಕೆಲಸ ಮಾಡ್ಬೇಕು. ನಾನು 20 ಡೆಮೋ ಮಾಡಿದೀನಿ, ನಾನು 40 ಡೆಮೋ ಮಾಡ್ಬೇಕು, ಯಾಕಂದ್ರೆ ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. ಸೊ ಈ ರೀತಿ ನೀಟಾಗಿ ಪ್ರೊಫೆಷನಲಿ ಹೇಳ್ತಿರೋದೇನಂತ ಹೇಳಿದ್ರೆ, ಪ್ರತಿಯೊಬ್ರು ರೆಕಾರ್ಡ್ ಮಾಡ್ಕೊಳ್ಳಿ. ಸಿಂಹಾವಲೋಕನ ಅಂತ ಹೇಳ್ತಾರೆ. ನಾನು ಎಲ್ಲಿಂದ ಬಂದೆ, ಎಲ್ಲಿಗೆ ಬಂದೆ ಅಂತ 1 ತಿಂಗಳು ಮುಗಿದ ನಂತರ ನಾನು ಎಲ್ಲಿಗೋ ಬಂದಿದ್ದೆ ಅಂದ್ರೆ ಹೇಗ್ ಬಂದೆ ಅಂತ ನಾನು ಹಿಂತಿರುಗಿ ನೋಡಿದ್ರೆ ಹೇಗೋ ಬಂದೆ ಅಂತ ಗೊತ್ತಾಗ್ಬಾರ್ದು, ಅನ್ಸ್ಬಾರ್ದು. ನಮ್ಗೆ ಕಣ್ಣು ಕಟ್ಟಿ ಕರ್ಕೊಂಡು ಹೋದ್ರೆ ನಮ್ಗೆ ವಾಪಸ್ ಆ ಪ್ಲೇಸಿಗೆ ಹೋಗ್ಲಿಕ್ಕೆ ಆಗಲ್ಲ. ಈ ಮಂತ್ ಡೈರೆಕ್ಟರ್ ಆಗಿದೆ, ನೆಕ್ಸ್ಟ್ ಮಂತ್ ಡೈರೆಕ್ಟರ್ ಆಗ್ಬೇಕಾ ಬೇಡವಾ? ಆಗ್ಬೇಕು. ನೆಕ್ಸ್ಟ್ ಮಂತ್ ಡೈರೆಕ್ಟರ್ ಆಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಗೊತ್ತಾ? ನನಗೆ ಡೈರೆಕ್ಟರ್ ಹೆಂಗಾಯ್ತು ಅಂತ ಗೊತ್ತಿರ್ಬೇಕು. ಹೇಗಾಯ್ತು ಅಂತ ಹೆಂಗ್ ಗೊತ್ತಿರ್ಬೇಕು? ಹೆಂಗ್ ಗೊತ್ತಾಗುತ್ತೆ? ನಾ ಬರ್ದಿಟ್ರೆ ಗೊತ್ತಾಗತ್ತೆ. ಡೈಲಿ ಪಾಯಿಂಟ್ಸ್ ಏನಂದ್ರೆ ನಂದು ಇಷ್ಟು ಕಿಲೋಮೀಟರ್ ಜರ್ನಿ ಆಗಿದೆ, ಇಷ್ಟು ತಾಸು ನಾನು ಕೆಲಸ ಮಾಡಿದ್ದೀನಿ, ಇಷ್ಟು ತಾಸು ನಾನು ಕೆಲಸ ಮಾಡಿದ್ದೀನಿ, ಇಷ್ಟು ದಿನ ಮಾಡಿದ್ದೀನಿ, ಅದ್ರ ಇಷ್ಟು ಗಂಟೆ ಕೊಟ್ಟಿದ್ದೀನಿ, ಇದರಲ್ಲಿ ಇಷ್ಟು ಹೋಮ್ ಮೀಟಿಂಗ್ ಆಗಿದೆ, ಇಷ್ಟು ಡೆಮೋ ಆಗಿದೆ, ಇಷ್ಟು ಸೈನ್ ಅಪ್ ಆಗಿದೆ, ಇಷ್ಟು ಪ್ರಾಡಕ್ಟ್ ಸೇಲ್ ಆಗಿದೆ, ಇದರ ಔಟ್ಪುಟ್ ಏನು, ರಿಸಲ್ಟ್ ಏನು ಕೇಳಿದ್ರೆ ಡೈರೆಕ್ಟರ್ ಕಂಪ್ಲೀಟ್ ಆಗಿದೆ. ದಿಸ್ ಇಸ್ ಮೈಷರ್ ಕರೆಕ್ಟ್. ಇವಾಗ ನಾನು ಇದನ್ನ ಈ ಐಡಿಯಾ ಇದೊಂದು ಐಡಿಯಲ್ ಆಗತ್ತೆ. ಇದನ್ನ ನಾವು ಬೇರೆ ಡೈರೆಕ್ಟರ್ ಆಗ್ಬೇಕು ಅಂದ್ರೂ ಇದನ್ನ ಕೊಡ್ಬೋದು, ಅಥವಾ ನಾನು ಡೈರೆಕ್ಟರ್ ಇಂದ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂದ್ರೆ ಇದನ್ನ ಕೊಡ್ಬೋದು, ಅಥವಾ ನಾನು ರಿಪೀಟ್ ಡೈರೆಕ್ಟರ್ ಆಗ್ಬೇಕು ಅಂದ್ರೆ ಇದನ್ನ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿರುತ್ತೆ. ಇದು ತುಂಬಾ ಕ್ಲಾರಿಟಿ ಆಗಿ ಹೇಳಿದೀನಿ. ನೀವು ಇನ್ಮೇಲೆ ಶೇರಿಂಗ್ ಇದೇ ರೀತಿ ಮಾಡ್ಬೇಕು, ಆಮೇಲೆ ಈ ರೆಕಾರ್ಡ್ ನೀವು ಮಾಡ್ಬೇಕು. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಮಮತಾ ಮೇಡಮ್ ರೆಡಿ ಇದ್ದೀರಾ? ಹಾ ಸರ್, ಈಗ ಡೈರೆಕ್ಟರ್ ಕ್ವಾಲಿಫಿಕೇಶನ್ ಮೊದಲು ಕನ್ವಿಕ್ಷನ್ ಇರ್ಲಿಲ್ಲ, ಮಾಡಬೇಕು ಅನ್ನೋದೇ ಇರ್ಲಿಲ್ಲ. ಬಟ್ ಇವಾಗ ಕೊಡ್ತಾರ ಟ್ರೈನಿಂಗ್ಗಳು, ನೀವೆಲ್ಲ ಮಾಡೋ ರೀತಿ ಕೇಳಿ ಇಲ್ಲ ಇದನ್ನ ಮಾಡ್ಲೇಬೇಕು ಅನ್ನೋ ಸ್ಟ್ರಾಂಗ್ ಮೈಂಡ್ ಸೆಟ್ ಫಸ್ಟ್ ಬಂದಿದ್ ಮೈಂಡ್ ಅಲ್ಲಿ. ಮತ್ತೆ ನಾವು ಫ್ಯೂಚರ್ನ ಡಿಸೈನ್ ಮಾಡ್ತೀವಿ ಯಾವಾಗ್ಲೂ. ಇವಾಗ ಸ್ಕೂಲ್ದು ವರ್ಷದ ಟೈಮ್ ಟೇಬಲ್ ಆಗ್ಲೇ ಪ್ರಿಪೇರ್ಡ್ ಆಗಿರುತ್ತೆ. ನಾವು ಈ ಮಂತ್ದಲ್ಲಿ ಡೈರೆಕ್ಟ್ ಕ್ವಾಲಿಫೈಡ್ ಆಗ್ಬೇಕು ಅಂತ ಫಸ್ಟ್ ನನ್ನ ಸಬ್ಕಾನ್ಶಿಯಸ್ ಮೈಂಡ್ ಇದನ್ನ ಪ್ರಿಪ್ರೇಷನ್ ಮಾಡಿದ್ದು ನನ್ನ ಮೈಂಡ್. ಸೊ ಅದಕ್ಕೆ ನಾನು ಆಕ್ಷನ್ ಏನು, ನಾನು ಎಲ್ಲಿ ಮ್ಯೂಸಿಕ್ ಕ್ಲಾಸ್ ಮಾಡ್ತೀನಿ, ಹೋಗ್ತೀನಿ, ಕಲೀಲಿಕ್ಕೂ ಹೋಗ್ತೀನಿ, ಹೇಳ್ಕೊಡ್ತೀನಿ. ಎಲ್ಲ ಹೋದ್ ಕಡೆ ಇಲ್ಲ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಿದ್ದೆ, ಸ್ಟೇಟಸ್ ಹಾಕ್ತಿದ್ದೆ. ಸ್ಟೇಟಸ್ ಹಾಕುವಾಗ ಮೆಡಿಟೇಷನ್ ಅಲ್ಲಿ ಮುಂಚೆ ಹೇಳ್ಕೊಳ್ತಿದ್ದೆ, ನಾನು ಹಾಕೋ ಸ್ಟೇಟಸ್ ಇಂದಾನೆ ನಂಗೆ ಪ್ರಾಡಕ್ಟ್ಸ್ ಆರ್ಡರ್ ಸಿಗುತ್ತೆ ಅಂತ. ಆಮೇಲೆ ಈ ತರ ನಾನು ಕ್ರಿಯೇಟ್ ಮಾಡ್ಕೊಂಡು ಹಾಕಿದಾಗ ಒಂದು ಹೋಮ್ ಮೀಟಿಂಗ್ ಕೂಡ ಮಾಡಿದೆ, ಪ್ರಾಡಕ್ಟ್ಸ್ನೆಲ್ಲ ರಿಟೇಲ್ ಮಾಡ್ತಾ ಇದ್ದೆ. ಕೊಟ್ಟ ಕಡೆ ಎಲ್ಲ ಅವಕಾಶ ಅಪರ್ಚುನಿಟಿನ ತುಂಬಾ ಬಳಸ್ಕೊಳ್ತೀನಿ ಅಂತ ಹೇಳ್ದಾಗೆಲ್ಲ ಆ ಕಡೆ ಲೈಸಾಲ್ ಬಗ್ಗೆ ಮಾತಾಡಿದ್ರೆ ನಾನು ಸ್ಟೆರಿಕ್ಲೀನ್, HD ಫ್ಲೋ ಕ್ಲೀನರ್ ಈ ಅವಕಾಶನ ಬಳಸ್ಕೊಳ್ತಾ ಇದ್ದೆ. ಸೊ ಇದರಿಂದ ನಂಗೆ ತುಂಬಾ ಪ್ರಾಡಕ್ಟ್ಸ್ ಸಿಕ್ಕಾಪಟ್ಟೆ ಆರ್ಡರ್ ಬಂತು. ನನಗೆ ಅನ್ಕೊಂಡೇ ಇರ್ಲಿಲ್ಲ ಅಷ್ಟೊಂದು ಆರ್ಡರ್ಸ್. ನಾನು ಮೈಂಡ್ ಅಲ್ಲಿ ಪ್ರಿಪ್ರೇಷನ್ ಆಗಿದ್ಕೆ ತುಂಬಾ ಆರ್ಡರ್ಸ್ ಬಂತು. ನಂಗೆ ತುಂಬಾ ಖುಷಿ. ಎವ್ರಿ ಡೇ ಬುಕ್ ಮಾಡಿದೀನಿ ನಾನು, ಆನ್ಲೈನ್ ಅಲ್ಲೇನೆ ತರ್ಸ್ಕೊತಿದ್ದೀನಿ ಪ್ರಾಡಕ್ಟ್. ಆಲ್ಮೋಸ್ಟ್ ನಾನು 2 ಡೇಸ್ಗೆ ಪ್ರಾಡಕ್ಟ್ಸ್ ಬರ್ತಾನೆ ಇತ್ತು, ಅಷ್ಟು ಬಂತು ಪಾರ್ಸೆಲ್ಸ್ ಎಲ್ಲ. ಜೊತೆಗೆ ಇನ್ನೇ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ನಮ್ಮ ಮನೆಗೂ ಬೇಕಾಗಿತ್ತು. ಸೊ ಅದ್ರದ್ದು ಯೂನಿವರ್ಸ್ ನನ್ಗೆ ಆಗ್ಲೇಬೇಕು ಅನ್ನೋ ನಿರ್ಧಾರ ಆಗಿರೋದಕ್ಕೆ ಅದು ಕೂಡ ನನಗೆ ಸಿಕ್ತು. ಅದ್ರ ಕೂಡ ಎಲ್ಲ ನನಗೆ BVಗೆ ಮತ್ತೆ 100 PV ಟೀಮಲ್ಲಿ ಎಲ್ಲರೂ ಮಾಡ್ತಾ ಹೋದ್ರು. ಸೊ ಅದು ಬೆನಿಫಿಟ್ ತುಂಬಾನೇ ಸಿಕ್ತು. ಮತ್ತೆ ನಾವು ಯಾವಾಗ್ಲೂ ಹಸ್ಬೆಂಡ್ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಹಣನ, ಮತ್ತೆ ಗೊತ್ತಿಲ್ದಂಗೆ ತಗೊಳ್ತಾ ಇರೋ ಕ್ಯಾರೆಕ್ಟ್ರು. ಸೊ ಆದ್ರೆ ಈ ಒಂದು ಜ್ಞಾನ ಏನ್ ಅರ್ಥ ಮಾಡಿಸಿದ್ದು ಅಂದ್ರೆ, ನಿನ್ನಲ್ಲೇ ಕೆಪಾಸಿಟಿ ಇದೆ, ನೀನ್ ಯಾರನ್ನು ಕೇಳ್ಬೇಕಾದ ಅವಶ್ಯಕತೆ ಇಲ್ಲ ಅನ್ನೋ ವರ್ಡ್ ಅದ್ ಹೌದಲ್ವಾ. ಇಷ್ಟೊಂದೆಲ್ಲ ಬ್ಯೂಟಿಫುಲ್ ಪ್ರಾಡಕ್ಟು ಚೆನ್ನಾಗಿದೆ ಅಂತ ಅಷ್ಟೇ ಎಂಜಾಯ್ ಮಾಡ್ತಿದ್ದೆ, ಬಟ್ ಈ ಲೆವೆಲಿಗೆ ಮಾಡ್ಬೇಕು ಅನ್ನೋದು ಇರ್ಲಿಲ್ಲ. ಬಟ್ ಕನ್ವಿಕ್ಷನ್ ಸ್ಟ್ರಾಂಗ್ ಅಂದ್ರೆ ಒಂದು ಬುಕ್ ಓದ್ತಾ ಇದೆ, ಜಗತ್ತಿನ ಅತಿ ದೊಡ್ಡ ಶ್ರೇಷ್ಠ ಸೇಲ್ಸ್ ಮ್ಯಾನ್ ಅನ್ನೋ ಬುಕ್ಕು. ಆ ಬುಕ್ಕಲ್ಲಿ ಸುಮ್ಮನೆ ಪಾಯಿಂಟ್ಸ್ ಕೊಡ್ತಾ ಹೋಗ್ತಾರೆ. ಆಫ್ಟರ್ ಒಂದ್ ಸ್ವಲ್ಪ ಪೇಜ್ ಆದ್ಮೇಲೆ ಪಾಯಿಂಟ್ಸ್ ಅಫರ್ಮೇಶನ್ಸ್ ಶುರುವಾಗ್ತಾ ಹೋಗುತ್ತೆ. ರ್ಯಾಂಡಮ್ ಆಗಿ ಒಂದು ತೆಗೆದ್ರೆ ನಾನು 10 ಅಷ್ಟನ್ನು ಓದಕ್ ಟೈಮ್ ಇರ್ತಿರ್ಲಿಲ್ಲ, ಬಟ್ ಒಂದು ಲೈನ್ ಓದ್ತಾ ಇದ್ದೆ. ನೀವು ನಿಮ್ಮ ಗೋಲ್ನ ಸೆಟ್ ಮಾಡಿದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮನೆ ಕಡೆಯಲ್ಲಿ ಯಾವುದೋ ಒಂದು ಸಣ್ಣ ಪ್ರಾಬ್ಲಮ್ ಬಂತು ಅಂದ್ರೆ ಫೋಕಸ್ ಅಲ್ಲಿ ಕೊಡಬೇಡಿ, ನಿಮ್ಮ ಗೋಲ್ನ ಅಚೀವ್ ಮಾಡೋ ಕಡೆ ಮಾತ್ರ ಕೊಡಿ ಅಂತ ಅದೊಂದೇ ಲೈನ್ ಓದ್ತಿದ್ದೆ ಇಡೀ ಬುಕ್ಕಲ್ಲಿ. ಅದ್ ನಂಗೆ ಎಷ್ಟು ಸಪೋರ್ಟಿವ್ ಆಯ್ತು ಅಂತಂದ್ರೆ, ನಾನು ಆಗ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಎವ್ರಿ ಡೇ ಬರೀತಿದ್ದೆ. ನನ್ನ ಟೀಮಲ್ಲಿರೋರೆಲ್ಲ ರಿಟೇಲ್ ಮಾಡ್ತಾ ಇದ್ದಾರೆ ಅಂತಾನೂ ಬರೀತಿದ್ದೆ, ಅವ್ರಿಗೂ ರಿಟೈಲ್ ಬಂತು. ಸೊ ಇದೆಲ್ಲ ಡೈರೆಕ್ಟರ್ ಆಗಕ್ಕೆ
ಸಾಧ್ಯ ಆಯ್ತು. ಸೂಪರ್, ಥ್ಯಾಂಕ್ ಯು. ಸೊ ನೋಡಿ, ಈ ತರ ಪಾಯಿಂಟ್ಸ್ ಅಲ್ಲಿ ಕಲೆಕ್ಟ್ ಮಾಡ್ಬೇಕು ನಾವು. ಅಫರ್ಮೇಶನ್ ಇಂದ ನಮ್ಗೆ ರಿಸಲ್ಟ್ ಬಂದಿದೆ. ನಾವು ಇದು ಅಫರ್ಮೇಶನ್ ಇಸ್ ಆಕ್ಷನ್, ಒನ್ ಆಫ್ ದ ಆಕ್ಷನ್ ನಮ್ಮ ಅಚೀವ್ಮೆಂಟ್ ಕಡೆ. ಆಮೇಲೆ ಸೋಷಿಯಲ್ ಮೀಡಿಯಾ ಅವರಿಂದ ಅವರು ಸ್ಟೇಟಸ್ ಹಾಕೋದ್ರಿಂದ ಅವ್ರಿಗೆ ಆರ್ಡರ್ ಬಂದಿದೆ. ನಾವು ಎಷ್ಟು ಜನ ಸ್ಟೇಟಸ್ ಹಾಕ್ತಿವಿ, ನಾವು ಸೋಷಿಯಲ್ ಮೀಡಿಯಾ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂತೀವಿ, ಈ ರೀತಿ ಒಬ್ಬೊಬ್ರು ಒಂದೊಂದು ಸ್ಟ್ರೆಂತ್ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಕನೆಕ್ಟ್ ಆಗುತ್ತೆ. ಸೊ ನಾವೆಲ್ಲ ಎಫರ್ಟ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ಮಾಡ್ತಾ ಹೋಗ್ಬೇಕು. ಸೊ ಈಗ 5 ನಿಮಿಷ ಸಮಯ ಇದೆ. ಸೊ ನೆಕ್ಸ್ಟ್ ಗೋವಿಂದರಾಜು ಸರ್ 2 minutes, ನೆಕ್ಸ್ಟ್ ರಾಮಕೃಷ್ಣ ಸರ್ 2 minutes. ಎಸ್ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ಗುಡ್ ಈವ್ನಿಂಗ್ ಸರ್. ಎಸ್ ಸರ್, ಕಳೆದ ಮಂತ್ ಅಲ್ಲಿ ಈಗ ಆಲ್ರೆಡಿ ನಾವು ನವೆಂಬರ್ ಮಂತ್ ಅಲ್ಲಿ ಒಂದು ಬಿಗ್ ಬ್ಲಾಸ್ಟ್ ಟೀಮ್ ಅಲ್ಲಿ ಆಗಿದ್ದು, ಹತ್ತತ್ರ 200+% ಗ್ರೋತ್ ಆಗಿದ್ದು ಟೀಮ್ ವರ್ಕ್. ಬಿಕಾಸ್ ಆಫ್ ಡೈಲಿ ಆಕ್ಷನ್ ಜೊತೆಗೆ ರಿಟೇಲರ್ಸ್ ಜಾಸ್ತಿ ಬಂದಿದ್ದು, ಅದರ ಜೊತೆಗೇನೆ ಡೈಲಿ ಹೋಮ್ ಮೀಟಿಂಗ್ ಸಿಕ್ಕಾಬಟ್ಟೆ ಆಗಿತ್ತು. ಹೋಮ್ ಮೀಟಿಂಗ್ ಸಿಕ್ಕಾಬಟ್ಟೆ ಆಗಿದ್ರಿಂದ ತುಂಬಾ ಆಯ್ತು. ಅನ್ ಜೊತೆಗೆ ತುಂಬಾ ಜನ ರಿಟೇಲರ್ಸ್ ಸಿಕ್ಕಾಬಟ್ಟೆ ಬಂದ್ರು. ಅದಿನ್ನೂ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇಲ್ಲ ಅನ್ನೋದು ಒಂದ್ ಕಡೆ ಇತ್ತು, ಆದ್ ಕೂಡ ಇರೋ ಪ್ರಾಡಕ್ಟ್ ಇದೆಯಲ್ಲ ಅದ್ರಲ್ಲಿ ಏನ್ ಮಾಡ್ಬೋದು ಅಂತ ಮಾಡಿದ್ದು. ಸಿಕ್ಕಾಬಟ್ಟೆ ರೆವಲ್ಯೂಷನ್ ಕ್ರಿಯೇಟ್ ಆಯ್ತು ಸರ್. ಅಗೇನ್ ಮತ್ತೆ ಲಾಸ್ಟ್ ಮಂತ್ ಡಿಸೆಂಬರ್ ಮಂತ್ ಅಲ್ಲಿ ಮೈಂಡ್ ಸೆಟ್ ಮಾಡಿದ್ವಿ. ಆದ್ರೆ ಎಫರ್ಟ್ ಆಗ್ಬೇಕಾದ್ರೆ ಅಂಡ್ ಜೊತೆಗೆ ಅದನ್ನ ಅಚೀವ್ ಮಾಡ್ತಿರ್ಬೇಕಾದ್ರೆ ಸಿಕ್ಕಾಬಟ್ಟೆ ಚಾಲೆಂಜ್ ಅಂತ ಫೇಸ್ ಮಾಡಿದ್ವಿ. ಕೊನೆಯವರೆಗೂ ಕೂಡ ಮಿಸ್ ಆಗ್ತಿತ್ತು. ಓಕೆ, ಅಪ್ ಅಂಡ್ ಡೌನ್ ಆಗ್ತಿತ್ತು. ಕ್ವಿಟ್ ಮಾಡೋದು ಅಂತ ಒಂದ್ ಕಡೆ, ಅದು ಕೂಡ ಸ್ಟ್ರಾಂಗ್ ಮೈಂಡ್ ಸೆಟ್ ಇತ್ತು ಸರ್. ಬಟ್ ಪ್ರೀವಿಯಸ್ ಮಂತ್ ಗಿಂತ ಅಂದ್ರೆ ನವೆಂಬರ್ ಮಂತ್ ಗಿಂತ ಆಲ್ರೆಡಿ ನವೆಂಬರ್ ಮಂತ್ 200% ಗ್ರೋತ್ ಆಗಿತ್ತು. ಮತ್ತೆ ಅದನ್ನ ಮೇಂಟೈನ್ ಮಾಡೋದ್ರ ಜೊತೆಗೆ ಮತ್ತೆ 11% ಎಕ್ಸ್ಟ್ರಾ ಗ್ರೋತ್ ಆಗಿದೆ ಸರ್ ಲಾಸ್ಟ್ ಮಂತ್ ಅಲ್ಲಿ. ಬಿಕಾಸ್ ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಿರೋದು, ಟೀಮ್ ವರ್ಕ್ ಸ್ಟ್ರಾಂಗ್ ಆಗಿದ್ದು, ಆ ಬಾಂಡಿಂಗ್ ಜಾಸ್ತಿ ಕ್ರಿಯೇಟ್ ಆಗಿದ್ದು. ಮತ್ತೆ 9 PM ಸೆಷನ್ ಅಲ್ಲಿ ತುಂಬಾ ಚೆನ್ನಾಗಿ ಪ್ರತಿಯೊಂದು ಕೂಡ ಆ ಟ್ರೈನಿಂಗ್ ಕೊಟ್ಟಿದ್ದು. ಈವನ್ ನಮ್ಗೆ ಸಾಕಷ್ಟು ಕೊಲಾಜನ್ ಕೂಡ ತುಂಬಾ ಆರ್ಡರ್ ತಗೊಂಡಿದೀವಿ. ಓಕೆ, ಇವತ್ತು ಹಳ್ಳಿ ಭಾಗದಲ್ಲೂ ರೀಚ್ ಮಾಡ್ತಿದೀವಿ. ಎಕ್ಸಲೆಂಟ್ ಆಗಿ ಎಲ್ಲ ಕಡೆನೂ ಕೂಡ ಒಂದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಆಯ್ತು. ನಾನು ಒಂದೊಂದ್ಸರಿ ಫೀಲ್ಡ್ ವರ್ಕ್ ಅಲ್ಲಿ ಇದ್ರೂ ಕೂಡ ಕಂಪ್ಲೀಟ್ ಟೀಮ್ ಇಲ್ಲಿ ಕನೆಕ್ಟ್ ಆಗ್ತಿರೋದ್ರಿಂದ ಇಲ್ಲಿ ನನ್ ಕೆಲಸ, ಯಾಕೆಂದ್ರೆ ಸಿಸ್ಟಮ್ಗೆ ಕನೆಕ್ಟ್ ಮಾಡೋದ್ರಿಂದ ಆಟೋ ಪೈಲಟ್ ತರ ಸಿಸ್ಟಮ್ ರನ್ ಆಗೋದು. ಟೀಮ್ ವರ್ಕ್ ಅಲ್ಲಿ ಅವ್ರಿಗೆ ಬೇಕಾದಂತ ಜ್ಞಾನ, ಸ್ಕಿಲ್ ಇಲ್ಲೆಲ್ಲ ಡೆವಲಪ್ಮೆಂಟ್ ಆಗ್ತಿರೋದ್ರಿಂದ ತುಂಬಾ ಚೆನ್ನಾಗಿ ಅವ್ರಾಗ ಇನಿಷಿಯೇಟಿವ್ ತಗೊಂಡು ತುಂಬಾ ಅದ್ಭುತವಾಗಿ ಲಾಸ್ಟ್ ಮಂತ್ ಅಲ್ಲಿ ಆಗಿದೆ ಸರ್. ಇದೆಲ್ಲ ಕೂಡ ಟೀಮ್ ನ ಗೆಲುವು. ಅದ್ರ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಸಿಸ್ಟಮ್ ಅಲ್ಲಿ ಕೊಡುವಂತ ಒಂದೊಂದು ಟಾಪಿಕ್ ಕೂಡ ತುಂಬಾ ಎಕ್ಸಲೆಂಟ್ ಆಗಿದೆ. ಅಂಡ್ ಮತ್ತೆ ಈ ಜಾನ್ವರಿ ಮಂತ್ ಅಲ್ಲಿ ಮತ್ತೆ ಇನ್ನೊಂದೇನಂದ್ರೆ ಲಾಸ್ಟ್ ಮಂತ್ ಅಲ್ಲಿ ಏನೇ ಆದ್ರೂ ಕೂಡ ಫೈನಲ್ ಮಂತ್ ಅಲ್ಲಿ ಓಕೆ 29th ನೀವು ಒಂದು ಟ್ರೈನಿಂಗ್ ಕೊಟ್ಟಿದ್ರಿ. 28 days ಒಂದ್ ಮೈಂಡ್ ಸೆಟ್ ಇದ್ರೆ, ಈ 28 days ಅಲ್ಲಿ ಆಗದೆ ಇರೋದು ಈ 2-3 days ಅಲ್ಲಿ ಸ್ಟ್ರಾಂಗ್ ಮೈಂಡ್ ಸೆಟ್ ಇರೋದ್ರಿಂದ ಈ ಟೈಮಲ್ಲಿ ಆಗ್ಬಿಡುತ್ತೆ. ಅದ್ ಹೆಂಗೋ ಆಗ್ಬಿಡುತ್ತೆ ಗೊತ್ತಿಲ್ಲ, ಅದನ್ನ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿದ್ರೆ ಅಂತ ನೀವು ಒಂದು ಟಾಪಿಕ್ ಕೊಟ್ರಿ. ಅದು ಎಷ್ಟು ಯೂಸ್ಫುಲ್ ಆಯ್ತು ಅಂತಂದ್ರೆ, ಎಸ್ ಇದು ಎಲ್ಲಾ ಟೈಮಲ್ಲೂ ಆಗ್ತಿದ್ದು, ಇದಕ್ಕೆ ಏನ್ ಮಾಡ್ಬೋದು ಅಂತ ನೋಡ್ಕೊಂಡು ಅದು ಕೂಡ ನಮ್ಗೆ ನೆಕ್ಸ್ಟ್ ವ್ಯಾಲ್ಯೂ ಆಡ್ ಮಾಡ್ತು ಟೀಮ್ ವರ್ಕ್ ಅಲ್ಲಿ. ಅಂಡ್ ಅಗೇನ್ ಸರ್, ಫೈನಲ್ ದೊಡ್ಡ ಆಟ ಆಡ್ಬೇಕು, ಅದ್ರ ಜೊತೆಗೆ ಮೈಂಡ್ ಸೆಟ್ ಸ್ಟ್ರಾಂಗ್ ಇರಬೇಕು, ಎಲ್ಲಿ ಬಿಟ್ಕೊಡ್ಬಾರ್ದು ಅನ್ನೋದು ನನಗೆ ಗೊತ್ತಾಗಿದೆ ಲಾಸ್ಟ್ ಮಂತ್ ಲರ್ನಿಂಗ್ಸ್ ಅಲ್ಲಿ. ಮತ್ತೆ ಈ ಮಂತ್ ಅಲ್ಲಿ ಲಾಸ್ಟ್ ಮಂತ್ ಅಲ್ಲಿ ಏನೆಲ್ಲ ಮಿಸ್ ಆಗಿತ್ತು ಅದನ್ನ ಏನ್ ಮಾಡ್ಬೋದು ಅಂತ ನೋಡಿದಾಗ ಬಿಗಿನಿಂಗ್ ಇಂದ ಆಕ್ಷನ್ ಮಾಡ್ಬೇಕು ಅಂತ ನಿನ್ನೆ ಒಂದು ಐಫೈ ಹೋಮ್ ಮೀಟಿಂಗ್ ಆಯ್ತು. ತುಂಬಾ ಚೆನ್ನಾಗಾಯ್ತು ಸರ್. 2 ಮೆಗಾ ಹೋಮ್ ಮೀಟಿಂಗ್ಸ್, ಅದು ಜೊತೆಗೆ ಒಂದೊಂದು ಅದರಲ್ಲೇ ಒಂದು 25-30 ಜನ ಒಂದು ಹೋಮ್ ಮೀಟಿಂಗ್ ಅಲ್ಲಿ, ಮತ್ತೊಂದು ಹೋಮ್ ಮೀಟಿಂಗ್ 15 people ಹೈ ಕ್ವಾಲಿಫೈಡ್